ಆತ್ಮೀಯ ಸ್ನೇಹಿತರೆ, ಮನಸ್ಸಿನ ಬುತ್ತಿಗೆ ಸ್ವಾಗತ. ಪ್ರೀತಿಯ ಸ್ನೇಹಿತರೆ, ನೆಲದ ಮೇಲೆ ಕುಳಿತು ಊಟ ಮಾಡುವುದರಿಂದ ಆಗುವ ಉಪಯೋಗಗಳ ಬಗ್ಗೆ ತಿಳಿದುಕೊಳ್ಳೋಣ. ನೆಲದ ಮೇಲೆ ಕುಳಿತು ಊಟ ಮಾಡುವುದರಿಂದ ದೇಹದಲ್ಲಿ ರಕ್ತ ಪರಿಚಲನೆ ಉತ್ತಮಗೊಳ್ಳುತ್ತದೆ. ಇದರಿಂದ ಹೃದಯ ಸರಿಯಾಗಿ ಕೆಲಸ ಮಾಡುತ್ತದೆ. ಗ್ಯಾಸ್ಟ್ರಿಕ್ನಂತಹ ಸಮಸ್ಯೆಗಳು ಹೃದಯಕ್ಕೆ ಹೆಚ್ಚಿನ ಹಾನಿಯನ್ನು ತಂದೊಡ್ಡುತ್ತದೆ. ಆದರೆ ಕುಳಿತು ಊಟ ಮಾಡುವಾಗ ಯಾವ ಸಮಸ್ಯೆಗಳು ಬಾರದ ಕಾರಣ ಹೃದಯವು ಹೆಚ್ಚು ಆರೋಗ್ಯವಾಗಿರುವುದು. ಹಿಂದೆ ಮನೆಯಲ್ಲಿ ನೆಲದ ಮೇಲೆ ಕುಳಿತು ಊಟ ಮಾಡುವ ಪದ್ಧತಿ ಇತ್ತು. ನಮ್ಮ ಶಾಸ್ತ್ರಗಳು ಕೂಡ ಆಚರಣೆ ಬಗ್ಗೆ ಹೇಳುತ್ತದೆ. ಕೆಲವು ಜನರು ಊಟ ಮಾಡುವಾಗ ಡೈನಿಂಗ್ ಟೇಬಲ್, ಚೇರ್ ಇಟ್ಟುಕೊಂಡಿರುತ್ತಾರೆ. ಇನ್ನೂ ಕೆಲವರು ಟಿವಿ ಮುಂದೆಯೇ ಊಟ ಮಾಡುವವರಿದ್ದಾರೆ. ಕುಳಿತು ಊಟ ಮಾಡುವುದರಿಂದ ಅತಿಯಾಗಿ ತಿನ್ನಲು ಆಗುವುದಿಲ್ಲ. ಅಗತ್ಯವಿರುವಷ್ಟೇ ತಿನ್ನಬಹುದಾಗಿದೆ. ಆಯಾಸ ಮತ್ತು ಹೃದಯ ದೌರ್ಬಲ್ಯ ಕಡಿಮೆಯಾಗುವುದು. ಕೀಲು ನೋವಿಗೂ ಈ ಭಂಗಿ ಉಪಯುಕ್ತ. ಮೊಣಕಾಲುಗಳಿಗೆ ಉತ್ತಮವಾದ ವ್ಯಾಯಾಮವಾಗುತ್ತದೆ. ಕೀಲು ನೋವಿನಿಂದ ಉಪಶಮನ ದೊರಕುತ್ತದೆ. ನಮ್ಮ ದೇಹದ ಚಲನೆ ಹೊಂದಿಕೊಳ್ಳುವ ದೃಢತೆಯನ್ನು ಹೆಚ್ಚಿಸುತ್ತದೆ. ಈ ಆಸನ ಯಕೃತ್ತು, ಹೊಟ್ಟೆ, ಪಿತ್ತಕೋಶದ ಸ್ನಾಯುಗಳನ್ನು ಹಿಂಡುವುದರಿಂದ ಅಗತ್ಯವಾದ ಜೀರ್ಣಕಾರಿ ರಸವನ್ನು ಉತ್ಪತ್ತಿ ಮಾಡುತ್ತದೆ. ಪಚನಕ್ರಿಯೆ ಸರಾಗವಾಗುತ್ತದೆ. ಕಿಬ್ಬೊಟ್ಟೆ ಕಡೆ ರಕ್ತ ಸಂಚಾರ ಹೆಚ್ಚಾಗುವುದರಿಂದ ಪಚನ ಶಕ್ತಿಯಲ್ಲಿ ಸಾಮರ್ಥ್ಯ ಹೆಚ್ಚಾಗುತ್ತದೆ. ಪದ್ಮಾಸನ ಮತ್ತು ಸುಖಾಸನಗಳು ಧ್ಯಾನಕ್ಕೆ ಸೂಕ್ತವಾದ ಆಸನಗಳಾಗಿವೆ. ಎರಡೂ ಮನಸ್ಸಿನ ಒತ್ತಡವನ್ನು ತೆಗೆದುಹಾಕಲು ಸಹಾಯ ಮಾಡುತ್ತದೆ. ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ. ಆಹಾರವನ್ನು ಜೀರ್ಣಿಸಿಕೊಳ್ಳಲು ಈ ಭಂಗಿಯು ಅತ್ಯಂತ ಉಪಯುಕ್ತವಾಗಿದೆ. ರಕ್ತ ಪರಿಚಲನೆಯನ್ನು ಹೆಚ್ಚಿಸುವ ಮೂಲಕ ಹೃದಯವನ್ನು ಸದೃಢಗೊಳಿಸುತ್ತದೆ. ಮನಸ್ಸನ್ನು ಪ್ರಶಾಂತಗೊಳಿಸುತ್ತದೆ. ಕುಟುಂಬ ಸದಸ್ಯರ ಜೊತೆ ಸಮಯ ಕಳೆಯಲು ನೆರವಾಗುತ್ತದೆ. ತೂಕವನ್ನು ಇಳಿಸಿಕೊಳ್ಳಲು ಸಹಕಾರಿ. ಆರೋಗ್ಯ ಸುಧಾರಿಸುತ್ತದೆ. ಕುಳಿತು ಊಟ ಮಾಡುವಾಗ ಆಹಾರವನ್ನು ಸೇವಿಸಲು ಮುಂದೆ ಬಾಗುತ್ತೇವೆ ಮತ್ತು ಅದನ್ನು ಅಗೆಯಲು ಹಿಂದಕ್ಕೆ ಬಾಗುತ್ತೇವೆ. ಹೀಗೆ ಹಿಂದೆ ಮುಂದೆ ಮಾಡುವುದರಿಂದ ಕಿಬ್ಬೊಟ್ಟೆ ಭಾಗದ ಸ್ನಾಯುಗಳು ಸಕ್ರಿಯಗೊಳ್ಳುತ್ತದೆ. ಜೀರ್ಣಕ್ರಿಯೆ ಉತ್ತಮಗೊಳ್ಳುತ್ತದೆ. ಕುಳಿತು ಊಟ ಮಾಡುವುದರಿಂದ ಅತಿಯಾಗಿ ತಿನ್ನಲು ಆಗುವುದಿಲ್ಲ. ಅಗತ್ಯವಿರುವಷ್ಟೇ ತಿನ್ನಬಹುದಾಗಿದೆ. ಆಯಾಸ, ಹೃದಯ ದೌರ್ಬಲ್ಯ ಕಡಿಮೆ ಮಾಡುವುದು. ಅನಿವಾರ್ಯವಿದ್ದಲ್ಲಿ
ಮಾತ್ರ ಡೈನಿಂಗ್ ಟೇಬಲ್ಗಳನ್ನು ಬಳಸಿ. ಆರೋಗ್ಯವಂತರಾಗಿದ್ದಲ್ಲಿ ನೆಲದ ಮೇಲೆ ಕುಳಿತು ಊಟ ಮಾಡಿ. ನಿಮ್ಮ ಮಕ್ಕಳಿಗೂ ಈ ಸಂಸ್ಕಾರವನ್ನು ಕಲಿಸಿ. ನಿಮ್ಮ ಆರೋಗ್ಯದ ಜೊತೆ ಅವರ ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಇಂದಿನ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇನೆ. ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾಳಿನ ವಿಡಿಯೋದೊಂದಿಗೆ ನಿಮ್ಮ ಮನಸ್ಸಿನ ಭಾವನೆಯ ಜೊತೆ ಧನ್ಯವಾದಗಳು.